ಎಕ್ಸ್ಕ್ಯೂಸ್ ಮೀ ಪಿಸಿ ಚೂರು ಎಸಿ ಹಾಕಮಲ್ಲ ಟಪ್ಸಕ್ಕೆ. ಮಮ್ಮಿ ನೋಡ್ಬಿಡಿ. ದೊಡವ ದೊಡವ ದೋಸೆ ಕಡು, ಚಿಕ್ಕವ ಚಿಕ್ಕವ ಚಟ್ನಿ ಕಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ, ಸಾರ್ಗಾಕ ಸೊಪ್ಪು, ನೀವು ಮಾಡೋ ತಪ್ಪು. ಬಿಗ್ ಬಾಸ್ ಅಲ್ಲ, ಗಿಲ್ಲಿ ಇಷ್ಟ. ಗಿಲ್ಲಿ ತುಂಬಾ ಇಷ್ಟನೇ. ಗಿಲ್ಲಿನೇ ಆಗ್ಬೇಕು. ಯಾರು ರಿಯಾಲಿಟಿ ಎಲ್ಲೂ ಇರಲ್ಲ. ಅಪ್ಪ ಅಮ್ಮಂಗಿಂತ ತುಂಬಾ ಇಷ್ಟ. ಎಲ್ಲರೂ ಮುಖವಾಡ ಹಾಕೊಂಡೇ ಬದುಕ್ತಾರೆ. ನಮಗೆ ಶೋದಲ್ಲಿ ಇರೋದು ಬೇಕು. ಹಲೋ ಎವ್ರಿವನ್, ನಾನು ಬಂದಿದ್ದೀನಿ ಇವತ್ತು ಮಲ್ಲೇಶ್ವರಂ ಅಲ್ಲಿ ಇವತ್ತು ನನಗೇನು ಕೆಲಸ ಅಂತ ಅಂದರೆ ಸ್ವಲ್ಪ ತರಲೆ ತಾಪತ್ರ ಎಲ್ಲ ಮಾಡ್ಕೊಂಡು ಹೋಗೋಣ. ಬನ್ನಿ ನಮ್ಮ ಜೊತೆಗೆ. ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀವಿ. ಯಾರು ಇಷ್ಟ ನಿಮ್ಗೆ ಅದರಲ್ಲಿ? ನಮ್ಗೆ ಅದರಲ್ಲಿ ಬಿಗ್ ಬಾಸೇ ಇಷ್ಟ. ಅಲ್ಲ, ಬಿಗ್ ಬಾಸ್ ಅಲ್ಲಿ ಯಾವ ಕಂಟೆಸ್ಟೆನ್ಸ್ ಇಷ್ಟ? ಬಿಗ್ ಬಾಸ್ ಅಲ್ಲ, ಗಿಲ್ಲಿ ಇಷ್ಟ. ಯಾಕೆ ಇಷ್ಟ? ಅವನ ಬಿಹೇವಿಯರ್ ಇಷ್ಟ. ಓಕೆ, ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೋದು? ಗಿಲ್ಲಿನೇ ಆಗ್ಬೋದು. ಹಾಂ, ಅವ್ರಿಗೆ ಓಟ್ ಹಾಕ್ತಿದ್ದೀರಾ? ಹಾಂ, ಅವ್ರಿಗೆ ಓಟ್ ಹಾಕ್ತಿದ್ದೀವಿ. ಗಿಲ್ಲಿ ಮತ್ತೆ ಕಾವ್ಯ ಹ್ಮ್, ಅವರಿಬ್ರದ್ದು ಏನ್ ಅನ್ಸುತ್ತೆ? ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ಎರಡು ಅನ್ಸುತ್ತೆ. ಅಂದ್ರೆ ಏನ್ ಅನ್ಸುತ್ತೆ? ಗಿಲ್ಲಿಗೆ ಕಾವ್ಯ ಮೋಸ ಮಾಡ್ತಾಳೆ ಅನ್ಸುತ್ತೆ, ಯಾಕೆ? ಅವಳ ಬಿಹೇವಿಯರ್ ಇಂದ. ಅಂದ್ರೆ ಇಲ್ಲಿ ತನಕ ಗಿಲ್ಲಿಯಿಂದ ಕಾವ್ಯ ಬಂದಿರೋದಾ? ಗಿಲ್ಲಿಂದ ಕಾವ್ಯ ಬಂದಿರೋದಿಲ್ಲ, ಕಾವ್ಯ ಗೇಮಿಂದ ಕಾವ್ಯ ಬಂದವಳೆ. ನಮಗೆಲ್ಲ ಗೊತ್ತಾಗೋಯ್ತು. ಏನ್ ಅನ್ಸ್ತಿದೆ ಅಂದ್ರೆ ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ತಿದ್ದಾರೆ. ಅದು ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ, ನನ್ನ ಪಾಯಿಂಟ್ ಆಫ್ ವ್ಯೂ ಹಿಂಗೆ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಸೊ ಗಿಲ್ಲಿ ವಿನ್ ಆಗ್ಬೇಕು. ಹಾಂ, ವಿನ್ ಆಗಬೇಕು. ಪಕ್ಕ ವಿನ್ ಆಗ್ತಾನೆ. ವಿನ್ ಆದ್ರೆ ಏನ್ ಮಾಡ್ತೀರಾ? ವಿನ್ ಆದ್ರೆ ಅವನ ನೋಡಕ್ ಹೋಗ್ತೀನಿ. ಎಲ್ಲಿ? ಅವನೆಲ್ಲಿ ಬರ್ತಾನಲ್ಲಿ. ತೋರ್ಸ್ ನಡಿಯ, ಎಲ್ಲಿಗೆ ತೋರ್ಸ್ ನಡಿಯ, ನಿಮ್ಮ ಮನೆ ತೋರ್ಸ್ ನಡಿಯ. ಮಮ್ಮಿ ನೋಡ್ಬಿಡಿ. ಫಸ್ಟ್ ಡೇ ಆಗಿ ಬರ್ತಿಲ್ಲ ಗಿಲ್ಲಿಗೋಸ್ಕರ. ದೊಡವ ದೊಡವ ದೋಸೆ ಕಡು, ಚಿಕ್ಕವ ಚಿಕ್ಕವ ಚಟ್ನಿ ಕಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ, ಸಾರ್ಗಾಕ ಸೊಪ್ಪು, ನೀವು ಮಾಡೋ ತಪ್ಪು. ಇದು ಆಕ್ಚುಲಿ ಚೆನ್ನಾಗಿರೋ. ಯಾರು ಇಷ್ಟ ಸರ್ ನಿಮ್ಗೆ? ನನಗೆ ರಕ್ಷಿತಾ. ರಕ್ಷಿತಾ. ಓಕೆ, ಎಲ್ಲರೂ ಗಿಲ್ಲಿ ಅಂತ ಅಂತಾರೆ. ಗಿಲ್ಲಿ ಬಗ್ಗೆ ಏನ್ ಅನ್ಸುತ್ತೆ? ಗಿಲ್ಲಿ ತುಂಬಾ ಇಷ್ಟನೇ, ಬಟ್ ರಕ್ಷಿತಾನು ಇಷ್ಟ. ಯಾರೇ ಅದು? ರಕ್ಷಿತಾ ಯಾಕೆ ಇಷ್ಟ ಸರ್? ರಕ್ಷಿತಾ ಅವ್ರು ಮಾತಾಡೋದು, ಅವ್ರ ಇರೋ ಆನೆಸ್ಟಿಯಿಂದ ತುಂಬಾ ಇಷ್ಟ. ತುಂಟ ಆಗಿ ಮಾತಾಡ್ತಾರೆ. ಹೌದು, ಅದೇ ತುಂಬಾ ಇಷ್ಟ ಆಗೋದು ನನಗೆ. ತೊಡಗಿಸ್ಕೊಂಡು ಹೌದು. ಮಾತಾಡೋದು ನೋಡಕ್ಕೆ ಚೆಂದ. ಅವ್ರು ಮಾತಾಡೋ ಕನ್ನಡ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಸೀಸನ್ ಅಲ್ಲಿ ಯಾರು ಗೆಲ್ಬೇಕು ಸರ್ ನಿಮಗೆ? ಗಿಲ್ಲಿ ಗೆಲ್ಬೇಕು. ಮತ್ತೆ ರಕ್ಷಿತಾ ಅಂತ ಹೇಳಿ. ರಕ್ಷಿತಾ ಇಷ್ಟ, ಬಟ್ ಗೆಲ್ಬೇಕಾಗಿರೋದು ಗಿಲ್ಲಿ. ರಕ್ಷಿತಾ ಗೆದ್ರೆ ಹೆಂಗಿರುತ್ತೆ ಸರ್? ಖುಷಿ ಆಗಲ್ಲ. ಗಿಲ್ಲಿ ಗೆದ್ರೆ ತುಂಬಾ ಖುಷಿ ಆಗುತ್ತೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಯಾಕೆ ಸರ್? ನಾವು ಮಂಡ್ಯದವರು, ಗಿಲ್ಲಿನ ಮಂಡ್ಯ, ಅದಕ್ಕೆ. ಓ, ಮಂಡ್ಯದವ್ರು ಸಿಕ್ಬಿಟ್ಟವ್ರೆ ಇವತ್ತು ನಮ್ಗೆ. ಸೊ ಮಂಡ್ಯದವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಗಿಲ್ಲಿ ಕಾವ್ಯ ಬಗ್ಗೆ ಏನ್ ಅನ್ಸುತ್ತೆ ಸರ್? ಫ್ರೆಂಡ್ಶಿಪ್ ಎಲ್ಲ ಹೊರಗಡೆ ಎಲ್ಲ ಏನ್ ಅನ್ಸುತ್ತೆ ಅಂದ್ರೆ ಅವರಿಬ್ರು ಒಂದು ಲವ್ ಸ್ಟೋರಿ ನಡೀತಿದೆ ಅನ್ಸುತ್ತೆ. ನಿಮ್ಗೆ ಗಿಲ್ಲಿ ಅವರು ಯಾವಾಗ್ಲೂ ಕಂಟೆಂಟ್ಗೋಸ್ಕರ ಆ ಥರ ಮಾಡ್ತಾರೆ ಅಷ್ಟೇ, ಬಟ್ ಲವ್ ಎಲ್ಲ ಇಲ್ಲ. ಏನಂದೆ? ಇನ್ನೊಂದ್ಸಲ ಹೇಳು. ಗಿಲ್ಲಿ ಅವರು ಯಾವಾಗ್ಲೂ ಕಂಟೆಂಟ್ಗೋಸ್ಕರ ಆ ಥರ ಮಾಡ್ತಾರೆ ಅಷ್ಟೇ, ಬಟ್ ಲವ್ ಎಲ್ಲ ಇಲ್ಲ. ಸೊ ಗಿಲ್ಲಿಯಿಂದ ಕಾವ್ಯ ಅಂತಾರೆ, ನಿಮ್ಗೇನ್ ಅನ್ಸುತ್ತೆ? ಹೌದು, ಗಿಲ್ಲಿಯಿಂದ ಕಾವ್ಯ ಒಪ್ಕೊಂತೀರಾ? ಸೊ ಗಿಲ್ಲಿ ಗೆದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ, ಹಾಲು ಕುಡ್ದಷ್ಟು. ಗಿಲ್ಲಿ ಗೆದ್ರೆ ಏನ್ ಮಾಡ್ತೀರಾ ಸರ್? ಗಿಲ್ಲಿಗೆರೆ ಸ್ವೀಟ್ ಹಂಚ್ತೀನಿ ಅಷ್ಟೇ. ಹೌದಾ? ಸೊ ಗಿಲ್ಲಿನ ಮೀಟ್ ಮಾಡಕ್ ಅವಕಾಶ ಸಿಕ್ಕಿದ್ರೆ ಹೋಗ್ತೀರಾ? ಮೀಟ್ ಮಾಡಿದ್ದೆ ನಾನು. ಹೌದಾ? ಏನ್ ಅನ್ಸುತ್ತೆ ಸರ್ ಗಿಲ್ಲಿ ಬಗ್ಗೆ? ರಿಯಲ್ ಆಗಿ ಅಲ್ಲಿ ಹೆಂಗಿದಾರೋ ರಿಯಲ್ ಆಗಿ ಮನೇಲೂ ಹಂಗೆ ಇದಾರೆ. ಬಿಗ್ ಬಾಸ್ ಮೇಲೂ ಅದೇ ತರ ಇದ್ದಾರೆ. ಏನಂದ್ರೆ ಈಗ ಎಲ್ಲ ಫೇಕ್ ಅಂತ ಹೇಳ್ತಿದ್ದಾರೆ ಗಿಲ್ಲಿ. ಏನಿಲ್ಲ, 100% ಅವ್ರು ಹೆಂಗಿದಾರೋ ಹಂಗೆ ಇದಾರೆ. ಅಂದ್ರೆ ಬಿಗ್ ಬಾಸ್ ಡೈಲಿ ನೋಡ್ತೀರಾ? ಡೈಲಿ ನೋಡ್ತೀನಿ, ಮಿಸ್ ಮಾಡದೆ ನೋಡ್ತೀನಿ. ಲೈವ್ ಅಲ್ಲೂ ನೋಡ್ತೀನಿ ನಾನು. ಬಟ್ ಈ ವಾರದಲ್ಲಿ ಸ್ವಲ್ಪ ಗಿಲ್ಲಿ ಫೇವರಿಸಮ್ ಮಾಡಿದ್ರು ಅಂತ ಅನ್ಸುತ್ತೆ. ಹೌದಾ? ಈ ವಾರ ಕ್ಯಾಪ್ಟನ್ ಆಗಿರೋ ಗಿಲ್ಲಿ ಅವರು. ಹೌದು, ಕ್ಯಾಪ್ಟನ್ ಆಗಿ ಖುಷಿ ಆಯ್ತು, ಬಟ್ ಆಟದಲ್ಲಿ ಸ್ವಲ್ಪ ಆನೆಸ್ಟಿ ಆಗಿರ್ಬೇಕಿತ್ತು. ಎಕ್ಸ್ಕ್ಯೂಸ್ ಮೀ ಪಿಸಿ ಚೂರು ಎಸಿ ಹಾಕಮಲ್ಲ ಟಪ್ಸಕ್ಕೆ. ಯಾರು ವಿನ್ ಆಗ್ಬೇಕು? ಗಿಲ್ಲಿನೇ ಆಗ್ಬೇಕು. ಏನಕ್ಕೆ? ಚೆನ್ನಾಗಿ ಆಡ್ತಾನೆ, ಎಂಟರ್ಟೈನರ್ ಇದ್ದಾನೆ, ತುಂಬಾ ಇಷ್ಟ ಅನ್ಕೊಂಡ್ರೆ. ಸೊ ಅವನೇ ಗೆಲ್ಬೇಕು. ಗಿಲ್ಲಿ ಅವ್ರು ಕ್ಯಾಪ್ಟನ್ ಆಗಿದ್ರು, ಚೆನ್ನಾಗಿ ಆಡಿದ್ರ? ಹಾ, ಚೆನ್ನಾಗಿ ಆಡಿದ್ರು. ಕ್ಯಾಪ್ಟನ್ಸಿ ಚೆನ್ನಾಗಿ ನಿಭಾಯಿಸಿದ್ರು. ಮಿಸ್ ಮಾಡಿದ್ರು ಅಂತ ಅನಿಸ್ತು, ಅದ್ ಬಿಟ್ರೆ ಚೆನ್ನಾಗಿ ಮಾಡಿದ್ರು. ಈ ವಾರ ಗಿಲ್ಲಿ ಅವರು ಫ್ಲೇವರಿಸಮ್ ಮಾಡಿದ್ರು ಅನಿಸ್ತು. ಸ್ಪಂದನ ಮತ್ತು ಕಾವ್ಯ ಮಧ್ಯೆ ಮಾಡಿದ್ರು ಅಂತ ಅನಿಸ್ತು, ಬಟ್ ವೀಕೆಂಡ್ ಅಲ್ಲಿ ನೋಡಿದ್ಮೇಲೆ ಕನ್ಫರ್ಮ್ ಆಗೋದು.
ನಮಗೂ ಗಿಲ್ಲಿ ಇಷ್ಟ. ಗಿಲ್ಲಿಯವ್ರು ಏನಕ್ಕೆ ಇಷ್ಟ? ಎಂಟರ್ಟೈನ್ಮೆಂಟು ಆ್ಯಂಡ್ ಈಸ್ ಅಂದರೆ ನೋಡಕತ್ರ ಅವರೇ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಎಷ್ಟೋ ಸಲ ಕಾವ್ಯ ಅವರೇ ಅವಾಯ್ಡ್ ಮಾಡಿದ್ದಾರೆ ಗಿಲ್ಲಿಯವ್ರು. ಹೌದು, ಆದರೂ ಬೆಸ್ಟ್ ಕಪಲ್ ಐ ಥಿಂಕ್. ಬೆಸ್ಟ್ ಕಪಲ್ ಇಷ್ಟ ಆಗುತ್ತೆ. ಹಾಂ, ಇಷ್ಟ ಆಯಿತು. ಸೊ ಗಿಲ್ಲಿಯವರೇ ಗೆಲ್ಬೇಕು ನಿಮಗೆ. ಹಾಂ, ಅವರೇ ಗೆಲ್ಲಬೇಕು. ಅವರೇ ವಿನ್ ಆಗ್ತಾರೆ ಅನ್ಕೊಂಡಿನಿ. ಗೆದ್ದರೆ ತುಂಬ ಖುಷಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಗಿಲ್ಲಿಯವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಂ, ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಗಿಲ್ಲಿಗೋಸ್ಕರ ಏನಾದ್ರು ಒಂದು ಹೇಳ್ಬೇಕಂತ ಅಂದ್ರೆ ಏನು ಹೇಳ್ತೀರಾ? ಆಲ್ ದಿ ಬೆಸ್ಟ್, ಗಿಲ್ಲಿ ಗೆದ್ದು ಬನ್ನಿ. ಬಗ್ಗೆ ಮಾತಾಡೋಕ್ಕೆ ಒಂದು ಪುಟಾಣಿ ಪ್ರೇಕ್ಷಕರು ಸಿಕ್ಕಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಣ. ನಾನು ಕೆಳಗೆ ನಿಂತ್ಕೊಂಡು ಮಾತಾಡಬೇಕು ಆ ಪುಟಾಣಿ ಹತ್ರ ಮಾತಾಡೋಕ್ಕೆ. ನಿನ್ನ ಹೆಸರು? ನಿಶ್ಚಯ್. ಎಷ್ಟನೇ ಕ್ಲಾಸ್? ಫೋರ್ತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? MES ಕಿಶೋರ್ ಕೇಂದ್ರ. ಬಿಗ್ ಬಾಸ್ ನೋಡ್ತಾ ನೀನು? ಯಾರು ಇಷ್ಟ ನಿಂಗೆ? ಗಿಲ್ಲಿ. ಯಾಕೆ? ಅವ್ನು ತುಂಬಾ ಕಾಮಿಡಿ ಮಾಡ್ತಾನೆ ಮತ್ತೆ ತುಂಬಾ ಚೆನ್ನಾಗಿ ಆಡ್ತಾನೆ, ಅದಕ್ಕೆ ಇಷ್ಟ ಆಯ್ತು. ಓಟು ಕೂಡ ಮಾಡ್ತೆ ನೀನು? ಹೆಂಗ್ ಓಟ್ ಮಾಡ್ತೀಯ? ಅಲ್ಲಿ ಅಣ್ಣನ್ ಗೊತ್ತಿರ್ತ ಮ್ಯಾಮ್. ಒಟ್ನಲ್ಲಿ ಓಟ್ ಮಾಡ್ತೀಯ? ಗಿಲ್ಲಿ ಇಷ್ಟನಾ? ಸಖತ್ ಅಂದ್ರೆ ಎಷ್ಟು ಇಷ್ಟ ನಿಂಗೆ? ತುಂಬಾ ಅಂದ್ರೆ ತುಂಬಾ ಇಷ್ಟ ಮ್ಯಾಮ್. ತುಂಬಾ ಅಂದ್ರೆ ಒಂದು 1000%. 1000%. ನಿಮ್ಮ ಅಪ್ಪ ಅಮ್ಮಂಗಿಂತ ಇಷ್ಟನಾ? ಅಪ್ಪ ಅಮ್ಮಂಗಿಂತ ತುಂಬಾ ಇಷ್ಟ. ಅಣ್ಣಂಗಿಂತ ಅಷ್ಟೊಂದು ಇಷ್ಟ ನಿಂಗೆ? ಏನಕ್ಕೆ? ಅವ್ನು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ. ಎಲ್ಲರ ಜೊತೆ ಜಗಳ ಮಾಡ್ಬೇಕಂದ್ರೆ ಇದು ತುಂಬಾ ಜಗಳ ಮಾಡ್ತಾನೆ. ಒಂದಿನೂ ಮಿಸ್ ಮಾಡ್ದೆ ನೋಡ್ತೀಯಾ? ಡೈಲಿ ನೋಡ್ತೆ? ಎಷ್ಟು ಗಂಟೆ ಬರುತ್ತೆ ಬಿಗ್ ಬಾಸ್? 9 o'clock. 9 o'clock. ಇವತ್ತು ನೋಡ್ತೆ ಪಂಚಾಯತಿ. ಗಿಲ್ಲಿದೊಂದು ಸಾಂಗ್ ಐತೆ, ಟ್ರೆಂಡಿಂಗ್ ಇದೆ. ಆ ಹಾಡು ಗೊತ್ತಾ ನಿಂಗೆ? ದೊಡವ ದೊಡವ ದೋಸೆ ಕಡು, ಚಿಕ್ಕವ ಚಿಕ್ಕ ಚಟ್ನಿ ಕಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ, ಗಿಲ್ಲಿ 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 ಏನ್ ಇದೆ ಇಲ್ಲಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಬಿಗ್ ಬಾಸ್ ನೋಡ್ತೀರಾ ನೀವು? ಯಾವಾಗಲೂ ಫಾಲೋ ಮಾಡ್ತೀವಿ. 12 ಸೀಸನ್ ಫಾಲೋ ಮಾಡಿದ್ದೀವಿ. ನಮಗೆ ಆ್ಯಕ್ಚುಲಿ ಈ ಬಿಗ್ ಬಾಸಲ್ಲಿ ಗಿಲ್ಲಿ ಯಾಕೆ ಇಷ್ಟ ಅಂದರೆ, ಬಿಗ್ ಬಾಸ್ ಫಸ್ಟಿಂದನೂ ಇವರೇ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಯಾರಿಗೂ ಇರಲಿಲ್ಲ. ಗಿಲ್ಲಿಗೆ ಇದು ಕಾನ್ಫಿಡೆನ್ಸ್ ಯಾರಿಗೂ ಇರಲಿಲ್ಲ ಸರ್. ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಷ್ಟು ಕಾನ್ಫಿಡೆನ್ಸ್ ಆಗಿ ಯಾರೋ ಅವನ್ನ ಬೀಟ್ ಮಾಡೋಕ್ಕಾಗದೇ ಇರೋ ಥರ ಆಟ ಆಡ್ತಾ ಇದ್ದಾರೆ. ಅವ್ನು ಹೇಗೆ ಆಡ್ತಾನೆ ಅನ್ನೋದಕ್ಕಿಂತನೂ ಕಾನ್ಫಿಡೆನ್ಸ್ ಲೆವೆಲ್ಲು, ಅವ್ನು ಡೇರಿಂಗ್ ಆಗಿರೋ ತುಂಬ ಇಷ್ಟ ಆಗ್ತಾಯಿದೆ. ನಮಗೆ ಗಿಲ್ಲಿ ಗೆಲ್ಲಬೇಕು. ಕಾಮಿಡಿ ಅಂತ ಅಲ್ಲ, ಬರೀ ಕಾಮಿಡಿ ಒಟ್ಟಿಗೆ ಇಲ್ಲಿವರೆಗೂ ಕಾಮಿಡಿ ಇವ್ರು ಏನು ಮಾಡ್ತಾಯಿದ್ರು, ಏನಾದ್ರು ಪ್ಲೇ ಮಾಡ್ತಾಯಿದ್ರು ವಿಕ್ಟಿಮ್. ಇವನೇನು ಇಲ್ಲ, ಎಲ್ಲದು ಡೇರಿಂಗ್ ಆಗಿ ಹೇಳ್ತಾರೆ. ಡೇರಿಂಗ್ ಆಗಿ ಹೇಳ್ತಾರೆ. ಹೊರಗಡೆ ಬೇರೆ ಥರ ಇದೆಯಾ, ಮನೆ ಒಳಗಡೆ ಫೇಕ್ ಆಗಿದ್ಯಾ ಅಂತ ಹೇಳ್ತಾರೆ. ನಮಗೆ ಅದು ಬೇಕಾಗಿಲ್ಲ. ಯಾರೂ ರಿಯಾಲಿಟಿ ಎಲ್ಲೂ ಇರಲ್ಲ ಅಲ್ವಾ? ಎಲ್ಲರೂ ಮುಖವಾಡ ಹಾಕೊಂಡೇ ಬದುಕ್ತಾರೆ. ನಮಗೆ ಶೋದಲ್ಲಿ ಇರೋದು ಬೇಕು. ಯಾವತ್ತೂ ನಾವ್ ಯಾರಿಂದನೂ ಕೇಳಕ್ಕಾಗಲ್ಲ. ನನ್ನಿಂದ ಹೆಂಗ್ ಕೇಳ್ತಾ ಇದ್ರ ನೀವು? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೊ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರು ವಿನ್ ಆಗ್ಬೇಕು. ಹೌದೌದು. ವೋಟ್ ಮಾಡ್ತಿದ್ದೀರಾ? ಹೌದು, ಮಾಡ್ತಾ ಇದೀವಿ. ಲಾಸ್ಟ್ ವೀಕು ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ರು. ಕ್ಯಾಪ್ಟನ್ಸಿ ನಿಭಾಯಿಸಿ. ಈ ಸಲ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿಲ್ಲ ಅವನು ಕಾವ್ಯ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಹೋದರು. ಫೇವರಿಸಮ್ ಮಾಡಿದ್ರು. ಫೇವರಿಸಮ್ ತುಂಬ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿದ್ವಿ, ಅವರು ಕ್ಯಾಪ್ಟನ್ಸಿ ನೋಡಬೇಕು ಅಂತ ತುಂಬ ಆಸೆ ಇತ್ತು, ಹೇಗೆ ಮಾಡ್ತಾರೆ ಅಂತ ಅಂದು. ಅದರಲ್ಲಿ ಅವರು ವೀಕ್ ಆದರು ಅನಿಸುತ್ತೆ. ಗಿಲ್ಲಿ ಮತ್ತೆ ಕಾವ್ಯ ಒಂದು ಲವ್ ಸ್ಟೋರಿ ಇದೆ ಅಂತ ಒಂದು ಟ್ರೆಂಡ್ ಆಗ್ತಿದೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಪೇರ್ ಅವರಿಬ್ರಿಗೂ ಇಷ್ಟ ಇದ್ರೆ ನಾವು ಖುಷಿ. ಆ್ಯಕ್ಚುಲಿ ಈ ಸಲ ನಮ್ಗೆ ಏನು ಇಷ್ಟ ಆಗ್ತಾ ಇರೋದು ಅಂದರೆ, ಕಾಂಪಿಟೇಟ್ರು 2-3 ಇರ್ತಾಯಿದ್ರು. ಈ ಸಲ ಫಸ್ಟ್ ಟೈಮು ಗಿಲ್ಲಿ ನಾನೇ ಕಪ್ ಗೆಲ್ಲೋದು ಅನ್ನೋ ಕಾನ್ಫಿಡೆನ್ಸ್ ಅವನಿಗೂ ಇದೆ. ಅವನ ಜೊತೆಗಿರೋ ಆಟಗಾರರಿಗೂ ಅವ್ರು ಗೆಲ್ಲಲ್ಲ ಅವನೇ ಅನ್ನೋದು ಕಾನ್ಫಿಡೆನ್ಸ್ ಇವ್ರಿಗೂ ಇದೆ.